ನಮಸ್ಕಾರ ವೀಕ್ಷಕರೇ, ನಾನು ಈ ವಿಡಿಯೋದಲ್ಲಿ ಆಧುನಿಕ ಜೀವನ ಶೈಲಿ ಅಂದರೆ ಮಾಡ್ರನ್ ಲೈಫ್ ಸ್ಟೈಲ್ ಇದರ ಬಗ್ಗೆ ಹೇಳ್ತಾ ಇದ್ದೇನೆ. ಆಧುನಿಕ ಜೀವನ ಶೈಲಿಯು ವಿವಿಧ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಸಮಸ್ಯೆಗಳ ಅಪಾಯವನ್ನು ಹೆಚ್ಚಿಸಿದೆ. ಆಧುನಿಕ ಜಗತ್ತಿನ ಜನರ ಅನಾರೋಗ್ಯಕರ ಜೀವನ ಶೈಲಿಯು ಅವರ ವಿವಿಧ ಕಾಯಿಲೆಗಳು ಮತ್ತು ಸಾವುಗಳಿಗೆ ಸಹ ಒಡ್ಡಿದೆ. ಈ ಆಧುನಿಕ ಜೀವನ ಶೈಲಿಯ ಪರಿಣಾಮವಾಗಿ ಉಂಟಾಗುವ ವಿವಿಧ ರೋಗಗಳು, ಬೊಜ್ಜು, ಅಧಿಕ ರಕ್ತದೊತ್ತಡ, ಕ್ಯಾನ್ಸರ, ಹೃದಯ ಸಂಬಂಧಿ ಸಮಸ್ಯೆಗಳು ಆಧುನಿಕ ಜೀವನ ಶೈಲಿಯ ವಿವಿಧ ಅಂಶಗಳು ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರಿದೆ. ಆರೋಗ್ಯದ ಮೇಲೆ ನಕಾರಾತ್ಮಕ ಪರಿಣಾಮವನ್ನು ಕಡಿಮೆ ಮಾಡಲು ನಿಯಮಿತ ವ್ಯಾಯಾಮ, ಸಮತೋಲಿತ ಆಹಾರ ಮತ್ತು ಸುಧಾರಿತ ನಿದ್ರೆಯ ಮಾದರಿಗಳು ಆರೋಗ್ಯವನ್ನು ಸುಧಾರಿಸಲು ಕೆಲವು ಪರಿಣಾಮಕಾರಿ ಹಂತಗಳಾಗಿವೆ. ರಾಸಾಯನಿಕಯುಕ್ತ ಆಹಾರ ಪದಾರ್ಥಗಳ ಸೇವನೆ ಆಧುನಿಕ ಜೀವನ ಶೈಲಿ ಅನಾರೋಗ್ಯಕ್ಕೆ ಮೂಲ ಕಾರಣವಾಗುತ್ತಿದೆ. ವಿಷಯುಕ್ತ ಪದಾರ್ಥಗಳ ಸೇವನೆಯಿಂದ ಮನುಷ್ಯನ ದೇಹ ವಿಷದ ಮುದ್ದೆ ಆಗುತ್ತಿದೆ. ಬೇಕರಿ ತಿನಿಸುಗಳು, ಆಕರ್ಷಣೆ, ರುಚಿಗೆ ಒಳಗಾಗುವ ಮಕ್ಕಳ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಉಂಟಾಗುತ್ತಿದೆ. ಪೌಷ್ಟಿಕಾಂಶವುಳ್ಳ ಆಹಾರ ಸ್ಥಾನವನ್ನು ಎಣ್ಣೆ, ರಾಸಾಯನಿಕ ಮಿಶ್ರಿತ ತಿನಿಸುಗಳು ತುಂಬುತ್ತಿವೆ. ತರಕಾರಿಗಳು, ಹಣ್ಣುಗಳು ರಾಸಾಯನಿಕ ಪ್ರಭಾವದಿಂದ ಮುಕ್ತವಾಗಿಲ್ಲ. ಅಪಥ್ಯ ಆಹಾರ, ಮಾನಸಿಕ ಒತ್ತಡ, ಅಶುಚಿತ್ವ, ನಿಯಮಿತವಿಲ್ಲದ ಅಭ್ಯಾಸ, ಪ್ರಕೃತಿ ಮೇಲಿನ ದಾಳಿ, ಮಾಲಿನ್ಯ, ಅಸಹಜ ಜೀವನ ಶೈಲಿ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತವೆ. ಜೀವನ ಶೈಲಿ ಎಂದರೆ ಜನರು ತಮ್ಮ ಜೀವನವನ್ನು ನಡೆಸುವ ರೀತಿ, ದೈನಂದಿನ ಚಟುವಟಿಕೆಗಳು, ಹವ್ಯಾಸಗಳು ಒಳಗೊಂಡಿರುತ್ತವೆ. ಆರೋಗ್ಯಕರ ಅಭ್ಯಾಸಗಳನ್ನು ಬೆಳೆಸುವ ನಿಟ್ಟಿನಲ್ಲಿ ಶಾಲೆಗಳು ಮಹತ್ವದ ಪಾತ್ರವನ್ನು ವಹಿಸುತ್ತವೆ. ಮೊದಲಿನ ಆಹಾರ ಪದ್ಧತಿಗೂ ಇಂದಿನ ಆಹಾರ ಪದ್ಧತಿಗೂ ವ್ಯತ್ಯಾಸಗೊಂಡು ಆರೋಗ್ಯದಲ್ಲಿನ ವ್ಯವಸ್ಥೆಯೂ ಸಹ ವ್ಯತ್ಯಾಸಗೊಂಡಿದೆ. ಇದರಿಂದಾಗಿ ಶತವಿಷ ಮಾನವನ ಆಯುಷ್ಯ ಕಡಿಮೆ ಆಗುತ್ತಿದೆ. ರಾಸಾಯನಿಕ ಆಹಾರ ಪದಾರ್ಥಗಳ ಸೇವನೆ ಆಧುನಿಕ ಜೀವನ ಶೈಲಿ ಅನಾರೋಗ್ಯಕ್ಕೆ ಮೂಲ ಕಾರಣವಾಗುತ್ತಿದೆ. ಹಳೆಯ ಜೀವನ ಶೈಲಿ ಮತ್ತು ಆಧುನಿಕ ಜೀವನ ಶೈಲಿಯ ನಡುವೆ ಹಲವಾರು ವ್ಯತ್ಯಾಸಗಳಿದ್ದರೂ ಕೆಲವು ಹೋಲಿಕೆಗಳಿವೆ. ನಮ್ಮ ಜೀವನ ಶೈಲಿಯ ಮೇಲೆ ವಿವಿಧ ಅಂಶಗಳು ಪರಿಣಾಮ ಬೀರುತ್ತವೆ. ಹಿಂದಿನ ಕಾಲದಿಂದಲೂ ಜೀವನವು ಸಾಮಾನ್ಯವಾಗಿ ಬಹಳಷ್ಟು ಬದಲಾಗಿದೆ. ಸಾರಿಗೆ, ನಗರೀಕರಣ, ಮಾಲಿನ್ಯ ಮತ್ತು ಹಲವಾರು ಬದಲಾವಣೆಗಳನ್ನು ಕಂಡುಬರುತ್ತವೆ. ಆಧುನಿಕ ಯುಗದಲ್ಲಿ ಮನುಷ್ಯನ ಬದುಕು ಯಾಂತ್ರಿಕವಾಗಿದ್ದು ತಮ್ಮ ಜೀವನ ಶೈಲಿ ಬದಲಾಯಿಸಿಕೊಂಡು ಸುಖ ಜೀವನ ನಡೆಸುತ್ತಿದ್ದಾರೆ. ನಿತ್ಯ ಜೀವನದಲ್ಲಿ ಮನುಷ್ಯನು ದುಡಿಮೆ ಹಾಗೂ ಸಂಪಾದನೆಗೆ ಹೆಚ್ಚು ಪ್ರಶಸ್ತಿ ನೀಡುವ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಯಾಂತ್ರಿಕ ಬದುಕಿನಿಂದಾಗಿ ಆರೋಗ್ಯ ಕಾಪಾಡಿಕೊಳ್ಳಲು ಕಡಿಮೆಯಾಗಿದೆ. ಇದು ಆರೋಗ್ಯಕರ ಸಮಾಜ ನಿರ್ಮಾಣಕ್ಕೆ ಮಾರಕ ಎಂದು ಹೇಳಬಹುದು. ನಿನ್ನೆ ಇದ್ದದ್ದು ಇವತ್ತು ಇಲ್ಲ, ಇವತ್ತು ಇದ್ದದ್ದು ನಾಳೆ ಇಲ್ಲ, ನಾಳೆ ಬರುವಂಥದ್ದು ಮುಂದೊಂದು ದಿನಕ್ಕೆ ಇರುವುದಿಲ್ಲ, ಮತ್ತೆ ಬದಲಾಗುತ್ತದೆ. ನಿನ್ನೆಯ ವಿಚಾರ ಮಾಯವಾಗಿ ಇಂದಿನ ವಿಚಾರ ಪ್ರತಿಧ್ವನಿಸುತ್ತಿರುತ್ತವೆ. ಎಲ್ಲವೂ ನಮ್ಮ ಅವಶ್ಯಕತೆ, ಅನಿವಾರ್ಯಕ್ಕೆ ತಕ್ಕ ಹಾಗೆ ಜೀವನ ಶೈಲಿ ಬದಲಾಗಿದೆ. ಊಟ, ಆಟ, ಪಾಠ ಎಲ್ಲವೂ ಬದಲಾಗಿದೆ. ಅಡುಗೆ ಬದಲಾಗಿದೆ. ಅಡುಗೆಯಲ್ಲಿನ ವೈವಿಧ್ಯತೆ ಬದಲಾಗಿದೆ. ಅಡುಗೆಗೆ ಬಹಳಷ್ಟು ಪದಾರ್ಥಗಳು ಬದಲಾಗಿವೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್.